ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾವು ಕೆಲ ದಿನಗಳ ಹಿಂದೆ RCB ಮಾರಾಟದ ಕಣದಲ್ಲಿ ನಮ್ಮವರೇ ಆದ ನಿಖಿಲ್ ಕಾಮತ್, ರಂಜನ್ ಪೈ ಮತ್ತು ಹೊಂಬಾಳೆ ಫಿಲ್ಮ್ಸ್ ಇದ್ದಾರೆ ಅಂತ ಹೇಳಿದ್ವಿ. ಆದರೆ RCB ಅಂದರೆ ಸುಮ್ಮನೆನಾ? ದಿನ ಕಳೆದಂತೆ ಈ ಮಾರಾಟದ ಕಥೆಯಲ್ಲಿ ಹೊಸ ತಿರುವುಗಳು ಸಿಗ್ತಾನೆ ಇವೆ. ಇವತ್ತಿನ ವಿಡಿಯೋದಲ್ಲಿ ಎರಡು ದೊಡ್ಡ ಸುದ್ದಿಗಳಿವೆ. ಮೊದಲನೆಯದ್ದು, RCB ಖರೀದಿ ಮಾಡೋಕೆ ವ್ಯಾಕ್ಸಿನ್ ಕಿಂಗ್ ಭಾರತದ ದೈತ್ಯ ಉದ್ಯಮಿ ಎಂಟ್ರಿ ಕೊಟ್ಟಿದ್ದಾರೆ. ಎರಡನೇದು, ಈ ಸುದ್ದಿ ಕೇಳಿದ್ರೆ ನಿಮಗೆಲ್ಲ ಬೇಜಾರಾಗಬಹುದು. ಅದೇನು ಅಂದರೆ, ನಮ್ಮ RCB ತಂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟು ಬೇರೆ ಕಡೆ ಮ್ಯಾಚ್ ಆಡೋ ಯೋಚನೆ ಮಾಡ್ತಿದೆ. ಏನಿದು ಗ್ರೇ ಏರಿಯಾ ವಿವಾದ? ಪುಣೆ ಮುಂಬೈಗೆ ಶಿಫ್ಟ್ ಆಗುತ್ತಾ RCB ಪಂದ್ಯ? ಅನುಷ್ಕಾ ಶರ್ಮಾ ಕೂಡ RCB ಶೇರ್ಸ್ ಪರ್ಚೇಸ್ ಮಾಡ್ತಿದ್ದಾರಾ? ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಬಿಡಿಯಾಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಗೊತ್ತೇ ಇರುತ್ತೆ. ಕೋವಿಡ್ ಟೈಮ್ನಲ್ಲಿ ನಮಗೆಲ್ಲ ಲಸಿಕೆ ಒದಗಿಸಿದ ಪುಣೆ ಮೂಲದ ಕಂಪನಿ ಅದು. ಈಗ ಆ ಕಂಪನಿಯ CEO ಅದಾರ್ ಪೂನಾವಾಲಾ ಅಧಿಕೃತವಾಗಿ ಒಂದು ಘೋಷಣೆ ಮಾಡಿದ್ದಾರೆ. ನಾನು RCB ಖರೀದಿಗೆ ಸ್ಟ್ರಾಂಗ್ ಆದ ಬಿಡ್ ಮಾಡಲಿದ್ದೀನಿ ಅಂತ ಹೇಳಿದ್ದಾರೆ. ಅವರು ತಮ್ಮ X ಖಾತೆಯಲ್ಲಿ ಮುಂದಿನ ಕೆಲವು ತಿಂಗಳಲ್ಲಿ IPLನ ಅತ್ಯುತ್ತಮ ತಂಡಗಳಲ್ಲಿ ಒಂದಾದ RCBಗಾಗಿ ನಾನು ಪ್ರಬಲ ಮತ್ತು ಸ್ಪರ್ಧಾತ್ಮಕ ಬಿಡ್ ಸಲ್ಲಿಸಲಿದ್ದೇನೆ ಅಂತ ಹೇಳಿದ್ದಾರೆ. ಅದಾರ್ ಪೂನಾವಾಲಾ ಅವರಿಗೆ ಹಣದ ಸಮಸ್ಯೆಯೇ ಇಲ್ಲ. ಅಷ್ಟೇ ಅಲ್ಲ, ಅವರು ಕಳೆದ ವರ್ಷವೇ ಸರಿಯಾದ ಬೆಲೆಗೆ ಸಿಕ್ಕರೆ RCB ಒಂದು ಅದ್ಭುತ ಟೀಮ್ ಅಂತ ಹೇಳಿದ್ರು. ಈಗ ಡಿಯಾಜಿಯೋ ಕಂಪನಿ ತಂಡವನ್ನ ಮಾರಾಟಕ್ಕೆ ಇಟ್ಟಿರೋದ್ರಿಂದ ಪೂನಾವಾಲಾ ಫುಲ್ ಸೀರಿಯಸ್ ಆಗಿ ಖರೀದಿ ಕಣಕ್ಕಿಳಿದಿದ್ದಾರೆ. ಒಂದು ಕಡೆ ನಮ್ಮ ಬೆಂಗಳೂರಿನ ಉದ್ಯಮಿಗಳು, ಇನ್ನೊಂದು ಕಡೆ ಪುಣೆಯ ಪೂನಾವಾಲಾ. ಇವರ ನಡುವೆ ಅಮೆರಿಕಾದ ಕಂಪನಿಗಳು ಈಗ ಎಂಟ್ರಿ ಆಗಿರೋದು RCB ಮೌಲ್ಯವನ್ನ ಮತ್ತಷ್ಟು ಏರಿಸಿದೆ. ಬರೀ ದೇಶಿ ಕುಬೇರರಲ್ಲ, ಸರತಿ ಸಾಲಿನಲ್ಲಿದ್ದಾರೆ ಜಾಗತಿಕ ದೈತ್ಯರು. ಇನ್ನೊಂದು ಕಡೆ RCB ಖರೀದಿ ಮಾಡೋಕೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಪೈಪೋಟಿ ನಡೀತಾ ಇದೆ. ಅಮೆರಿಕ ಮೂಲದ ಜಗತ್ತಿನ ಅತಿದೊಡ್ಡ ಆಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜರ್ ಬ್ಲ್ಯಾಕ್ ಸ್ಟೋನ್ ಮತ್ತು ಸಿಂಗಾಪುರದ ಟೆಮಾಸೆಕ್ನಂಥ ದೈತ್ಯ ಪ್ರೈವೇಟ್ ಈಕ್ವಿಟಿ ಕಂಪನಿಗಳು RCB ಮೇಲೆ ಆಸಕ್ತಿ ತೋರಿಸಿವೆ. ವರದಿಗಳ ಪ್ರಕಾರ RCBಯ ಈಗಿನ ಮೌಲ್ಯ ಬರೋಬ್ಬರಿ 1.4 ರಿಂದ 1.8 ಬಿಲಿಯನ್ ಡಾಲರ್, ಅಂದ್ರೆ ನಮ್ಮ ರೂಪಾಯಿಗಳಲ್ಲಿ ಸುಮಾರು 12,000 ರಿಂದ 15,000 ಕೋಟಿ ರೂಪಾಯಿಗಳು. ಕಳೆದ ಸೀಸನ್ನಲ್ಲಿ RCB ಕಪ್ ಗೆದ್ದ ಮೇಲೆ ಅದರ ಬ್ರ್ಯಾಂಡ್ ವ್ಯಾಲ್ಯೂ ಚೆನ್ನೈ ಸೂಪರ್ ಕಿಂಗ್ಸ್ಗಿಂತಲೂ ಜಾಸ್ತಿಯಾಗಿದೆ ಅಂತ ಫೋರ್ಬ್ಸ್ ವರದಿ ಹೇಳಿದೆ. ಹೀಗಾಗಿ ಲಾಭ ಮಾಡ್ಕೊಳ್ಳೋಕೆ ವಿದೇಶಿ ಕಂಪನಿಗಳು ಮುಗಿಬಿದ್ದು ಬರ್ತಿದ್ದಾವೆ. ಇದೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಸುದ್ದಿ ಹರಿದಾಡ್ತಾ ಇದೆ. ವಿರಾಟ್ ಕೊಹ್ಲಿ ಪತ್ನಿ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಅವರು ಸುಮಾರು 400 ಕೋಟಿ ರೂಪಾಯಿ ಕೊಟ್ಟು RCBಯಲ್ಲಿ 3% ಷೇರುಗಳನ್ನು ಖರೀದಿಸ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆದರೆ ಸ್ನೇಹಿತರೆ, ಈ ಸುದ್ದಿಯಲ್ಲಿ ಹುರುಳಿಲ್ಲ ಅಂತ ಬಿಸ್ನೆಸ್ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಸದ್ಯಕ್ಕೆ ಅನುಷ್ಕಾ ಶರ್ಮಾ ಅಥವಾ ವಿರಾಟ್ ಕೊಹ್ಲಿ ತಂಡದ ಮಾಲೀಕತ್ವ ಪಡೆಯುವ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಹೀಗಿದ್ದು ಈ ಸುದ್ದಿ ಮಾತ್ರ ಕಾಡ್ಗಿಚ್ಚಿನಂತೆ ಹಬ್ತಿದೆ. ಬೆಂಗಳೂರಿಗೆ ಗುಡ್ ಬೈ ಹೇಳುತ್ತಾ RCB, ಏನಿದು ವಿವಾದ? ಸ್ನೇಹಿತರೆ, ಓನರ್ ಯಾರಾದ್ರೂ ಆಗ್ಲಿ ಮ್ಯಾಚ್ ನಡೆಯೋದು ನಮ್ಮ ಚಿನ್ನಸ್ವಾಮಿಯಲ್ಲೇ ಅಲ್ವಾ ಅಂತ ನೀವು ಅಂದ್ಕೊಂಡಿದ್ರೆ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಇದೆ. 2026ರ IPL ಪಂದ್ಯಗಳು ಮಾರ್ಚ್ 26ರಿಂದ ಶುರುವಾಗಲಿದೆ. ಆದರೆ RCB ಮ್ಯಾನೇಜ್ಮೆಂಟ್ ಬೆಂಗಳೂರಿನಲ್ಲಿ ಮ್ಯಾಚ್ ಆಡೋಕೆ ಹಿಂದೇಟು ಹಾಕ್ತಾ ಇದೆ. ಹೌದು, ನಾವು ಹೇಳ್ತಿರೋದು ನಿಜ. ಇದಕ್ಕೆ ಕಾರಣಗಳು ಸುರಕ್ಷತೆ ಮತ್ತು ಕೆಲವು ಗ್ರೇ ಏರಿಯಾಗಳು. ನಿಮಗೆ ನೆನಪಿರಬಹುದು, ಜೂನ್ 4ರಂದು RCB ಗೆಲುವಿನ ಸಂಭ್ರಮಾಚರಣೆಯ ವೇಳೆ ನೂಕುನುಗ್ಗಲು ಉಂಟಾಗಿ 11 ಜನ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಈ ಘಟನೆಯ ನಂತರ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತುಂಬಾನೇ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಈಗ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು, ನಾವು ಸ್ಟೇಡಿಯಂನಲ್ಲಿ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ, ದಯವಿಟ್ಟು ಬಂದು ಇಲ್ಲೇ ಆಡಿ ಅಂತ RCBಗೆ ಮನವಿ ಮಾಡಿದ್ದಾರೆ. ಸರ್ಕಾರ ಕೂಡ ಷರತ್ತುಬದ್ಧ ಅನುಮತಿ ನೀಡಿದೆ. ಆದರೂ ಯಾಕೋ RCB ಮ್ಯಾನೇಜ್ಮೆಂಟ್ ಇದಕ್ಕೆ ಒಪ್ತಾ ಇಲ್ಲ. ವರದಿಗಳ ಪ್ರಕಾರ RCB ಈಗಾಗಲೇ ಪುಣೆ, ಮುಂಬೈ ಮತ್ತು ರಾಯ್ಪುರ ಸ್ಟೇಡಿಯಂಗಳಲ್ಲಿ ತಮ್ಮ ಹೋಮ್ ಮ್ಯಾಚ್ ಆಡೋದಕ್ಕೆ ಮಾತುಕತೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. RCB ನಮ್ಮ ತಂಡದ ಹೆಸರಲ್ಲೇ ಬೆಂಗಳೂರು ಇದೆ. ಆದರೆ ಮ್ಯಾಚ್ ನೋಡೋಕೆ ನಾವು ಪುಣೆಗೋ ರಾಯ್ಪುರಕ್ಕೋ ಹೋಗ್ಬೇಕಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. KSCA ಹೇಳೋ ಪ್ರಕಾರ ಬಾಲ್ ಈಗ RCB ಕೋರ್ಟ್ನಲ್ಲಿದೆ. ಅಭಿಮಾನಿಗಳ ಭಾವನೆ ಅರ್ಥ ಮಾಡಿಕೊಂಡು ಅವರು ಇಲ್ಲೇ ಆಡ್ತಾರಾ ಅಥವಾ ಸೇಫ್ಟಿ ನೆಪ ಹೇಳಿ ಜಾಗ ಖಾಲಿ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಸ್ನೇಹಿತರೆ,
RCB ಅಂದ್ರೆ ಬರೀ ಟೀಮ್ ಅಲ್ಲ, ಅದೊಂದು ಎಮೋಷನ್. ಒಂದೆಡೆ ಅದಾರ್ ಪೂನವಾಲಾ ಅವರಂತ ಸ್ಟ್ರಾಂಗ್ ಬಿಡ್ಡರ್ ಬರ್ತಿದ್ದಾರೆ, ಇನ್ನೊಂದೆಡೆ ತಂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟು ಹೋಗೋ ಮಾತುಗಳನ್ನ ಆಡ್ತಾ ಇದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? RCB ತಂಡವನ್ನ ನಮ್ಮ ಕನ್ನಡಿಗರೇ ತಗೋಬೇಕಾ ಅಥವಾ ಅದಾರ್ ಪೂನವಾಲಾ ಅಮೆರಿಕಾದ ಕಂಪನಿಗಳು ಖರೀದಿಸಿದ್ರೆ ಓಕೆನಾ? RCB ಭದ್ರತೆ ನೆಪ ಹೇಳಿ ಬೆಂಗಳೂರು ಬಿಟ್ಟು ಪುಣೆ ಅಥವಾ ರಾಯ್ಪುರದಲ್ಲಿ ಆಡಿದ್ರೆ ನೀವು ಒಪ್ಕೊಳ್ತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಕರ್ನಾಟಕದ ಆಗುಹೋಗುಗಳು, ಕ್ರಿಕೆಟ್ ಅಪ್ಡೇಟ್ಸ್ ಮತ್ತು ಬಿಸ್ನೆಸ್ ಅನಾಲಿಸಿಸ್ಗಾಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.